ನಮಸ್ಕಾರ ಮಿಥುನ ರಾಶಿಯ ವೀಕ್ಷಕರೇ. ಜೂನ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯೋ ಬದಲಾವಣೆಗಳನ್ನ ಕೇಳಿದ್ರೆ ನಿಮಗೆ ಸ್ವತಃ ಆಶ್ಚರ್ಯ ಆಗತ್ತೆ. ಇಷ್ಟು ದಿನ ಮನಸ್ಸಿನಲ್ಲಿ ಹೊತ್ತಿಕೊಂಡಿದ್ದ ನೋವು, ಆತಂಕ, ಒತ್ತಡ, ಹಣದ ಸಮಸ್ಯೆ, ಮನೆಯ ಗಲಾಟೆ ಇವೆಲ್ಲವೂ ನಿಧಾನವಾಗಿ ದೂರ ಹೋಗುತ್ತೆ ವೀಕ್ಷಕರೇ. ಈ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ದಾರಿ ತೆರೆಯುತ್ತೆ. ಕೆಲವರು ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ, ಆದ್ರೆ ಅದೇ ಸಮಯದಲ್ಲಿ ದೇವರು ನಿಮ್ಮ ಕೈ ಹಿಡಿದು ಸರಿಯಾದ ಜನರನ್ನ ನಿಮ್ಮ ಬದುಕಿಗೆ ತರ್ತಾನೆ. ಈ ತಿಂಗಳು ನಿಮಗೆ ಒಂದು ದೊಡ್ಡ ತಿರುವು ಕೊಡುತ್ತೆ. 2026ರ ಜೂನ್ ತಿಂಗಳ ಸಂಪೂರ್ಣ ಮಿಥುನ ರಾಶಿ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಯಾವ ಗ್ರಹ ಬದಲಾವಣೆ ನಿಮ್ಮ ಜೀವನಕ್ಕೆ ಏನು ಫಲ ಕೊಡ್ತದೆ, ಹಣಕಾಸು ಹೇಗಿರತ್ತೆ, ಉದ್ಯೋಗದಲ್ಲಿ ಏನಾಗತ್ತೆ, ಕುಟುಂಬ ಜೀವನ ಹೇಗೆ ಬದಲಾಗತ್ತೆ, ಆರೋಗ್ಯದಲ್ಲಿ ಯಾವ ಜಾಗ್ರತೆ ಬೇಕು, ಯಾವ ಪರಿಹಾರ ಮಾಡಿದ್ರೆ ಅದೃಷ್ಟ ವೇಗವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಜೂನ್ 2ರಂದು ಗುರುಗ್ರಹ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಇದು ನಿಮ್ಮ ಜೀವನಕ್ಕೆ ತುಂಬಾ ದೊಡ್ಡ ಬದಲಾವಣೆ ತರ್ತಿದೆ ಅಂತ ಹೇಳ್ಬೋದು. ಗುರು ನಿಮ್ಮ ಧನಸ್ಥಾನಕ್ಕೆ ಬರುತ್ತಿರೋದ್ರಿಂದ ಹಣದ ಹರಿವು ಹೆಚ್ಚಾಗ್ತಾ ಹೋಗತ್ತೆ. ಇಷ್ಟು ದಿನ ಕೈಗೆ ಬಂದ ಹಣ ಕೈಯಲ್ಲಿ ಉಳಿತಿರ್ತಿರ್ಲಿಲ್ಲ, ಆದ್ರೆ ಈಗ ಪರಿಸ್ಥಿತಿ ಬದಲಾಗತ್ತೆ. ಮನೆಗೆ ಲಕ್ಷ್ಮಿ ಕಟಾಕ್ಷ ಹೆಚ್ಚಾಗ್ತಾ ಹೋಗುತ್ತೆ ವೀಕ್ಷಕರೇ. ಜೂನ್ 8ರಂದು ಶುಕ್ರ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಇದ್ರಿಂದ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗ್ತಾ ಹೋಗತ್ತೆ. ಗಂಡ ಹೆಂಡತಿ ಮಧ್ಯೆ ಇದ್ದ ಅಂತರ ಕಡಿಮೆ ಆಗ್ತಾ ಹೋಗತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿ ತುಳುಕತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಜೂನ್ 15ರಂದು ರವಿ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಇನ್ನು ಹೆಚ್ಚಿಸುತ್ತೆ. ಜನರ ಮುಂದೆ ಮಾತನಾಡುವ ಶಕ್ತಿ ಬರುತ್ತೆ. ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ವೀಕ್ಷಕರೇ. ಇನ್ನು ಜೂನ್ 20ರಂದು ಕುಜ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಸಮಯದಲ್ಲಿ ಶತ್ರುಗಳ ಬಗ್ಗೆ ಜಾಗ್ರತೆ ಇರಬೇಕಾಗತ್ತೆ. ನಿಮ್ಮ ಯಶಸ್ಸನ್ನ ನೋಡಿ ಕೆಲವರಿಗೆ ಅಸೂಯೆ ಕೂಡ ಬರಬಹುದು, ಆದ್ರೂ ನಿಮ್ಮ ಮೇಲೆ ಯಾರ ದೃಷ್ಟಿಯೂ ಕೆಲಸ ಮಾಡೋದಿಲ್ಲ ವೀಕ್ಷಕರೇ. ಜೂನ್ 22ರಂದು ಬುಧ ಕರ್ಕಾಟಕ ರಾಶಿಗೆ ಬರ್ತಾದ್ರಿಂದ ಇದು ವ್ಯಾಪಾರ ಮತ್ತು ಹಣಕಾಸಿನಲ್ಲಿ ಲಾಭ ಹೆಚ್ಚಿಸ್ತಾ ಹೋಗುತ್ತೆ. ಹೊಸ ಕೆಲಸಗಳ ಬಗ್ಗೆ ಯೋಚನೆ ಬರ್ತಾ ಹೋಗುತ್ತೆ. ಕೆಲವರಿಗೆ ಹೊಸ ಅಧ್ಯಾಯದ ಮಾರ್ಗ ಕೂಡ ಸಿಗ್ತಾ ಹೋಗುತ್ತೆ. ಆದಾಯದ ಮಾರ್ಗ, ಹೊಸ ಪ್ರಾಜೆಕ್ಟ್, ಹೊಸ ಅಂದ್ರೆ ಇನ್ಕಮ್ ಅಡಿಷನಲ್ ಆಗಿ ಆಡ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಮೊದಲನೇದು ಕಷ್ಟಗಳ ಅಂತ್ಯ ವೀಕ್ಷಕರೇ. ಮಿಥುನ ರಾಶಿಯವರೇ, ಇಷ್ಟು ದಿನ ನೀವು ತುಂಬಾ ನೋವು ಅನುಭವಿಸಿದ್ದೀರಿ. ಕೆಲವರು ನಿಮ್ಮ ಒಳ್ಳೆತನವನ್ನ ಬಳಸ್ಕೊಂಡಿರ್ತಾರೆ, ಕೆಲವರು ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿರ್ತಾರೆ. ಹೊರಗೆ ನಗ್ತಿದ್ರು ಒಳಗೆ ತುಂಬಾ ಕಣ್ಣೀರ್ ಹಾಕಿರ್ತೀರಾ. ರಾತ್ರಿ ಮಲಗಿದಾಗ ಭವಿಷ್ಯದ ಬಗ್ಗೆ ಚಿಂತೆ ಕೂಡ ಮಾಡಿದ್ದೀರಾ. ಆದ್ರೆ ಜೂನ್ ತಿಂಗಳಲ್ಲಿ ಕತ್ತಲೆ ನಿಧಾನವಾಗಿ ದೂರ ಹೋಗುತ್ತೆ. ಗುರುವಿನ ಬದಲಾವಣೆ ನಿಮ್ಮ ಜೀವನಕ್ಕೆ ಬೆಳಕು ತರುತ್ತೆ ವೀಕ್ಷಕರೇ. ಹಣದ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ, ಸಾಲದ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ನಿಮಗೆ ನೀವು ಮಾಡಿದ ಒಳ್ಳೆಯ ಕೆಲಸಕ್ಕೆ ದೇವರು ಪ್ರತಿಫಲ ಕೂಡ ಕೊಡ್ತಾ ಹೋಗ್ತಾನೆ. ಕೆಲವರಿಗೆ ಹಳೆಯ ಬಾಕಿ ಹಣ ಮರಳಿ ಸಿಗ್ತಾ ಹೋಗುತ್ತೆ. ಇನ್ನೂ ಕೆಲವರಿಗೆ ಆಸ್ತಿ ವಿಚಾರದಲ್ಲಿ ಒಳ್ಳೆಯ ಸುದ್ದಿ ಕೂಡ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಎರಡನೆಯದು ಉದ್ಯೋಗ ಮತ್ತು ವೃತ್ತಿ. ನೌಕರಿ ಮಾಡ್ತಿರುವ ಮಿಥುನ ರಾಶಿಯವರಿಗೆ ಈ ತಿಂಗಳು ತುಂಬಾ ವಿಶೇಷ ಅಂತ ಹೇಳ್ಬೋದು. ನಿಮ್ಮ ಕೆಲಸವನ್ನ ಮೇಲಾಧಿಕಾರಿಗಳು ಗಮನಿಸಿ ಇಷ್ಟು ದಿನ ನಿಮ್ಮ ಪರಿಶ್ರಮಕ್ಕೆ ಬೆಲೆ ಸಿಗ್ಲಿಲ್ಲ ಅನ್ನೋ ನೋವು ಇತ್ತಲ್ವಾ, ಆದ್ರೆ ಈಗ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಕೂಡ ಸಿಗ್ತಾ ಹೋಗುತ್ತೆ ವೀಕ್ಷಕರೇ. ಬಡ್ತಿ ಬಗ್ಗೆ ಮಾತುಕತೆ ನಡೆಯುತ್ತೆ. ಕೆಲವರಿಗೆ ವರ್ಗಾವಣೆ ಆಗುವಂತ ಚಾನ್ಸಸ್ ಇದೆ, ಆದ್ರೆ ಆ ವರ್ಗಾವಣೆ ನಿಮ್ಮ ಭವಿಷ್ಯಕ್ಕೆ ಒಳ್ಳೇದಾಗತ್ತಾ ಹೋಗುತ್ತೆ. ಕಚೇರಿಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಕೂಡ ಹೆಚ್ಚಾಗತ್ತೆ. ನಿಮ್ಮ ವಿರುದ್ಧ ಮಾತನಾಡ್ತಿದ್ದವರು ಈಗ ಮೌನವಾಗಿ ಕೂತ್ ಬಿಡ್ತಾರೆ ವೀಕ್ಷಕರೇ. ಇನ್ನು ಕೆಲವರಿಗೆ ಸರ್ಕಾರಿ ಕೆಲಸದ ಅವಕಾಶ ಬರ್ತಾ ಹೋಗುತ್ತೆ. ಪರೀಕ್ಷೆ ಬರೆದವರಿಗೆ ಒಳ್ಳೆಯ ಸುದ್ದಿ ಸಿಗ್ಬೋದು. ಇಂಟರ್ವ್ಯೂ ಹೋಗುವವರಿಗೆ ಯಶಸ್ಸು ಸಿಗತ್ತೆ. ಹೊಸ ಕೆಲಸ ಹುಡುಕ್ತಿರೋರಿಗೆ ಉತ್ತಮ ಅವಕಾಶ ಬರುತ್ತೆ. ಇನ್ನು ವ್ಯಾಪಾರ ಮಾಡೋರಿಗೆ ಈ ತಿಂಗಳು ಲಾಭದ ತಿಂಗಳು ಅಂತ ಹೇಳ್ಬೋದು. ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಆದಾಯ ಬರುತ್ತಿದೆ. ಯಾರಾದ್ರೂ ಬಿಡಕ್ಕಾಗತ್ತಾ? ಹೊಸ ಗ್ರಾಹಕರು ಬರ್ತಾರೆ. ಹಳೆಯ ವ್ಯಾಪಾರ ಮತ್ತೆ ಚೇತರಿಸಿಕೊಳ್ತದೆ. ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ. ಕೆಲವರು ಹೊಸ ವ್ಯವಹಾರ ಶುರು ಮಾಡ್ತಾರೆ. ಇನ್ನು ಮೂರನೆಯದು ಹಣಕಾಸು ಮತ್ತೆ ಧನ ಲಾಭ ವೀಕ್ಷಕರೇ.
ಜೂನ್ ತಿಂಗಳಲ್ಲಿ ಹಣದ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಒಳ್ಳೆಯ ಬದಲಾವಣೆ ಬರುತ್ತದೆ. ಗುರು ನಿಮ್ಮ ಧನಸ್ಥಾನಕ್ಕೆ ಬರೋದ್ರಿಂದ ಹಣದ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗ್ತದೆ. ಕೈಗೆ ಹಣ ಬರ್ತದೆ, ಮನೆ ಖರ್ಚು ಸುಲಭವಾಗಿ ನಿಭಾಯಿಸ್ತೀರಿ. ಕೆಲವರಿಗೆ ಚಿನ್ನ ಖರೀದಿ ಯೋಗ ಕೂಡ ಇದೆ. ವಾಹನ ಖರೀದಿ ಯೋಚನೆ ಸಫಲವಾಗುತ್ತೆ. ಬ್ಯಾಂಕ್ ಸಾಲ ಸಿಗುತ್ತೆ. ಹೂಡಿಕೆ ಮಾಡಿದವರಿಗೆ ಲಾಭ ಬರುತ್ತೆ. ಹಣ ಅಂದ್ರೆ ಹಳೆಯ ಹಣ ಏನಾದ್ರು ಹೂಡಿಕೆ ಮಾಡಿದ್ದೆ ಅಥವಾ ಎಲ್ಲಾದ್ರೂ ಹೋಗಿ ಸ್ಟಕ್ ಆಗಿದ್ರೆ ಅದು ಕೂಡ ನಿಮ್ಗೆ ಕೈ ರಿಟರ್ನ್ ಸಿಗತ್ತೆ ಅಂತ ಹೇಳ್ಬೋದು. ಆದ್ರೆ ಒಂದೇ ವಿಷಯ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಬಳಿ ಹಣ ಬರ್ತಿದೆ ಅಂತ ಎಲ್ರಿಗೂ ಹೇಳಕ್ ಹೋಗ್ಬೇಡಿ. ನಿಮ್ಮ ಸಂತೋಷವನ್ನ ನೋಡಿ ಕೆಲವರಿಗೆ ಅಸೂಯೆ ಕೂಡ ಆಗುತ್ತೆ. ನಿಮ್ಮ ಯೋಜನೆಗಳನ್ನ ರಹಸ್ಯವಾಗಿಡಿ, ಆಗ ಯಶಸ್ಸು ನಿಮಗೆ ದೊಡ್ಡದಾಗಿ ಸಿಗ್ತಾ ಹೋಗತ್ತೆ. ಇನ್ನು 4ನೆಯದು ಕುಟುಂಬ ಮತ್ತು ಪ್ರೀತಿ ಜೀವನ. ಈ ತಿಂಗಳು ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯುತ್ತದೆ. ಮದುವೆ ಹೋಗಿ ಇರುವವರಿಗೆ ಒಳ್ಳೆಯ ಸಂಬಂಧ ಕೂಡ ಬರುತ್ತೆ. ಗಂಡ ಹೆಂಡತಿ ನಡುವೆ ಇದ್ದ ತಪ್ಪು ಅರ್ಥಗಳು ಕೂಡ ದೂರ ಆಗ್ತಾ ಹೋಗುತ್ತೆ ವೀಕ್ಷಕರೇ. ಇನ್ನು ಮಕ್ಕಳ ವಿಚಾರದಲ್ಲಿ ಸಂತೋಷ ಸಿಗುತ್ತದೆ. ಮಕ್ಕಳ ಶಿಕ್ಷಣದಲ್ಲಿ ಒಳ್ಳೆಯ ಫಲ ಸಿಗತ್ತೆ. ಮನೆಯಲ್ಲಿದ್ದ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ದೂರವಾದ ಸಂಬಂಧಿಕರು ಕೂಡ ಮತ್ತೆ ಹತ್ರ ಬರ್ತಾರೆ. ಇನ್ನು ಪ್ರೇಮ ಜೀವನದಲ್ಲೂ ಒಳ್ಳೆಯ ಸಮಯ ಶುರುವಾಗ್ತಿದೆ ಅಂತಾನೆ ಹೇಳ್ಬೋದು. ನಿಜವಾಗಿ ಪ್ರೀತಿಸುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಉಳ್ಕೊಳ್ತಾನೆ. ನಕಲಿ ಸಂಬಂಧಗಳು, ನಕಲಿ ಫ್ರೆಂಡ್ಶಿಪ್ ಆಗಿರ್ಬೋದು, ನಕಲಿ ಆತ್ಮ ಸಂಬಂಧಿಗಳಾಗಿರ್ಬೋದು ಎಲ್ಲ ದೂರ ಹೋಗ್ತಾರೆ. ನಿಮ್ಮ ಮನಸ್ಸಿಗೆ ಒಂದು ರೀತಿ ಶಾಂತಿ ಕೊಡುವ ವ್ಯಕ್ತಿಯ ಜೊತೆ ಸಮಯ ಕಳೆಯುತ್ತೀರಿ ಅಂತಾನೆ ಹೇಳ್ಬೋದು. ಇನ್ನು ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿದ್ರೆ ಸರಿಯಾಗಿ ಮಾಡ್ಬೇಕು. ಹೆಚ್ಚು ಯೋಚನೆ ಮಾಡೋದನ್ನ ಕಡಿಮೆ ಮಾಡಿ. ಹೊಟ್ಟೆ ಸಮಸ್ಯೆ, ತಲೆನೋವು, ಕಣ್ಣಿನ ಉರಿ ಇಂತಹ ಸಣ್ಣ ಸಮಸ್ಯೆಗಳು ಬರ್ತವೆ. ಆದ್ರೆ ಅಂತ ದೊಡ್ಡ ತೊಂದರೆ ಏನೂ ಆಗೋದಿಲ್ಲ ವೀಕ್ಷಕರೇ. ಬೆಳಗ್ಗೆ ಬೇಗ ಎದ್ದು ನಡೆಯುವ ಅಭ್ಯಾಸ ಮಾಡಿ. ಹೆಚ್ಚು ನೀರು ಕುಡಿಯಿರಿ. ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಸಮಯ ಶಾಂತಿಯಿಂದ ಕುಳಿತುಕೊಳ್ಳಿ. ನಿಮ್ಮ ಮನಸ್ಸಿನ ಒತ್ತಡ ಕಡಿಮೆ ಆಗ್ತಾ ಹೋಗತ್ತೆ. ಇನ್ನು 6ನೆಯ ವಿಚಾರ ಏನಪ್ಪಾ ಅಂತಂದ್ರೆ ಕೋರ್ಟ್ ಕಚೇರಿ ಮತ್ತು ಸಮಾಜ ಜೀವನ. ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ತಿರುಗ್ತವೆ. ಇಷ್ಟು ದಿನ ಏನ್ ಸ್ಟಾಪ್ ಆಗಿದ್ದ ಕೆಲಸಗಳು ಏನ್ ಸ್ಟಾಪ್ ಆಗಿರ್ತಾವಲ್ಲ ಅವೆಲ್ಲ ಮುನ್ನಡೀತವೆ. ಜಮೀನು ವಿಚಾರದಲ್ಲಿ ಒಳ್ಳೆಯ ಸುದ್ದಿ ಬರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗತ್ತೆ ವೀಕ್ಷಕರೇ. ಜನರು ನಿಮ್ಮ ಹತ್ರ ಬಂದು ಸಲಹೆ ಕೇಳ್ತಾರೆ. ನೀವು ಮಾತನಾಡಿದ ಮಾತಿಗೆ ಇವಾಗ ಬೆಲೆ ಬರುತ್ತೆ ಅಂತಾನೆ ಹೇಳ್ಬೋದು. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ದೇವಸ್ಥಾನಗಳಿಗೆ ಭೇಟಿ ಕೊಡ್ತೀರಿ. ದೇವರ ಮೇಲೆ ನಂಬಿಕೆ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ವೀಕ್ಷಕರೇ. ಈ ಜೂನ್ ತಿಂಗಳಲ್ಲಿ ಒಂದು ವಿಶೇಷ ಸಂಗತಿ ಏನಪ್ಪಾ ಅಂತಂದ್ರೆ ನೀವು ಮಾನಸಿಕವಾಗಿ ತುಂಬಾ ಬಲವಾಗ್ತೀರಿ. ಹಿಂದೆ ಸಣ್ಣ ವಿಷಯಕ್ಕೂ ಬೇಸರ ಆಗ್ತಿತ್ತು. ಆದ್ರೆ ಈಗ ನೀವು ಪರಿಸ್ಥಿತಿಯನ್ನ ಧೈರ್ಯವಾಗಿ ಎದುರಿಸ್ತೀರಿ. ನಿಮ್ಮ ಒಳಗಿನ ಆ ಶಕ್ತಿ ಜಾಗೃತಿ ಆಗತ್ತೆ ಅಂತಾನೆ ಹೇಳ್ಬೋದು. ಈಗ ಪರಿಹಾರಗಳ ಬಗ್ಗೆನೂ ನೋಡೋಣ. ಮೊದಲ ಪರಿಹಾರ ಗುರು ಶಾಂತಿ. ಗುರುವನ್ನ ಹೆಚ್ಚಿಸಿಕೊಳ್ಳಲು ಅಂದ್ರೆ ಗುರು ಬಲವನ್ನ ಹೆಚ್ಚಿಸಿಕೊಳ್ಳಲು ಗುರು ಶಾಂತಿ ಮಾಡಿಸ್ಬೇಕಾಗತ್ತೆ. ದೇವಸ್ಥಾನದಲ್ಲಿ ಹಳದಿ ಹೂ ಅರ್ಪಿಸಿ ಬಡವರಿಗೆ ಕಡಲೆಬೇಳೆ ದಾನ ಮಾಡಿ. ಇದರಿಂದ ಹಣದ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತದೆ. ಕುಟುಂಬದಲ್ಲೂ ಕೂಡ ಶಾಂತಿ ಬರುತ್ತೆ ವೀಕ್ಷಕರೇ. ಇನ್ನು 2ನೇ ಪರಿಹಾರ ಏನಪ್ಪಾ ಅಂತಂದ್ರೆ ಪ್ರತಿದಿನ ಬೆಳಿಗ್ಗೆ 5 ಗಂಟೆಯಿಂದ 5:30 ಪೂರ್ವ ದಿಕ್ಕಿಗೆ ಮುಖ ಮಾಡಿ ಶ್ರೀ ವೆಂಕಟೇಶ್ವರ ವಜ್ರ ಕವಚಂ ಪಠಿಸಿ. ಈ ಪಠಣ ನಿಮ್ಮ ಸುತ್ತ ರಕ್ಷಣಾ ಕವಚ ನಿರ್ಮಾಣ ಮಾಡುತ್ತದೆ. ದುಷ್ಟ ದೃಷ್ಟಿ ದೂರವಾಗುತ್ತದೆ. ಮನಸ್ಸಿಗೆ ಶಕ್ತಿ ಕೂಡ ಬರುತ್ತೆ ವೀಕ್ಷಕರೇ. ಇನ್ನು 3ನೇ ಪರಿಹಾರ ಅಂತಂದ್ರೆ ಪ್ರತಿ ಗುರುವಾರ ಹಳದಿ ಬಣ್ಣದ ಬಟ್ಟೆ ಧರಿಸಿ ದೇವರಿಗೆ ಬಾಳೆಹಣ್ಣು ನೈವೇದ್ಯ ಇಡಿ. ಇದರಿಂದ ಗುರು ಕೃಪೆ ವೇಗವಾಗಿ ನಿಮಗೆ ಸಿಗತ್ತೆ. ಇನ್ನು 4ನೆಯ ಪರಿಹಾರ ಅಂತಂದ್ರೆ ಮನೆಯ ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ. ತಂದೆ ತಾಯಿಯ ಮಾತಿಗೆ ಬೆಲೆ ಕೊಡಿ. ಅವರ ಆಶೀರ್ವಾದ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತೆ. ಇನ್ನು ಮಿಥುನ ರಾಶಿಯವರೇ, ಈ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭ ಮಾಡುತ್ತೆ. ಅಂದ್ರೆ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ನಿಮ್ಮ ಕಣ್ಣೀರಿಗೆ ಬೆಲೆ ಸಿಗುತ್ತೆ. ನಿಮ್ಮ ಒಳ್ಳೆಯತನಕ್ಕೆ ದೇವರು ಪ್ರತಿಫಲ ಕೊಡ್ತಾನೆ. ನಿಧಾನವಾಗಿ ನಿಮ್ಮ ಜೀವನ ಸರಿಯಾದ ರೀತಿ ದಾರಿಯಲ್ಲಿ ಸಾಗತ್ತೆ. ಆದ್ರೆ ನೀವು ಒಂದ್ ಮಾತನ್ನ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಯಶಸ್ಸನ್ನ ಎಲ್ಲರ ಮುಂದೆ ತೋರಿಸ್ಬೇಡಿ. ಮೌನವಾಗಿ ಕೆಲಸ ಮಾಡಿ. ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. ಈ ಜೂನ್ ತಿಂಗಳಲ್ಲಿ ನೀವು ಒಂದು ನಿರ್ಧಾರ ತೆಗೆದುಕೊಳ್ತೀವಿ. ಆ ನಿರ್ಧಾರ ನಿಮ್ಮ ಮುಂದಿನ ಹಲವು ವರ್ಷಗಳ ಜೀವನವನ್ನ ಬದಲಾಯಿಸ್ತದೆ. ಅದಕ್ಕಾಗಿ ಆತರ ಪಡಕ್ ಹೋಗ್ಬೇಡಿ. ಯೋಚಿಸಿ ಹೆಜ್ಜೆ ಇಡಿ. ದೇವರು ನಿಮ್ಮ ಜೊತೆ ಯಾವಾಗ್ಲೂ ಇರ್ತಾನೆ.
ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ. ಇನ್ನು ಇಂತಹ ರಾಶಿ ಭವಿಷ್ಯ ವಿಡಿಯೋಗಳನ್ನು ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ದೇವರ ಕೃಪೆ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು ವೀಕ್ಷಕರೇ.